ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸ್ಥಳೀಯ ಸಂಸ್ಥೆಗಳಿಂದ ಆಗಮಿಸಿದ್ದ ಪೌರ ಕಾರ್ಮಿಕರಿಂದ ಗೃಹಭಾಗ್ಯ ಯೋಜನೆಯಡಿ ನಮಗೊಂದು ಮನೆ ಒದಗಿಸಿಕೊಡಿ, ಈಗ ನಿರ್ಮಿಸುತ್ತಿರುವ ಮನೆಯ ವಿಸ್ತಾರ ಚಿಕ್ಕದಾಗಿದ್ದು ವಿಶಾಲವಾಗಿ ನಿರ್ಮಿಸಿಕೊಡಿ ಎನ್ನುವ ಬೇಡಿಕೆ ಮಾರ್ಧನಿಸುತ್ತಿದೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಚ್ಛತಾ ಕಾರ್ಮಿಕರು, ಪೌರ ಕಾರ್ಮಿಕರೊಂದಿಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಅವರೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಬಹುತೇಕ ಎಲ್ಲಾ ಪೌರ ಕಾರ್ಮಿಕರು ಈ ಬೇಡಿಕೆಯನ್ನ ಮುಂದಿರಿಸಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಪಿ ರಘು ಕೂಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಹೇಳಿದ್ರು. ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಸಕ್ಕಿಂಗ್ ಮತ್ತು ಜಟ್ಟಿಂಗ್ ಯಂತ್ರಗಳನ್ನು ಬಳಕೆ ಮಾಡುವಂತೆ ಸೂಚಿಸಿದ ಅವರು, ಕಾರ್ಮಿಕರಿಗೆ ನಿಯಮಿತ ಆರೋಗ್ಯ ತಪಾಸಣೆ, ದೈನಂದಿನ ಉಪಹಾರ, ಸಂಕಷ್ಟ ಭತ್ಯೆ, ಸುರಕ್ಷತಾ ಉಪಕರಣಗಳನ್ನು ನೀಡಬೇಕು, ಸಕಾಲದಲ್ಲಿ ವೇತನ ಪಾವತಿಸಬೇಕು, ಸ್ಯಾಲರಿ ಸ್ಲಿಪ್ ನೀಡಬೇಕು, ಗುತ್ತಿಗೆ ಕಾರ್ಮಿಕರಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯಗಳನ್ನು ಕಡ್ಡಾಯವಾಗಿ ನೀಡಬೇಕು. ಇದರಲ್ಲಿ ವ್ಯತ್ಯಯ ಕಂಡು ಬಂದಲ್ಲಿ ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಎಂದರು. ರೇನ್ಕೋಟ್ಗಳನ್ನು ಮಳೆಗಾಲದ ಮುಂಚೆಯೇ ವಿತರಿಸಬೇಕು. ನವೆಂಬರ್ 7ರಂದು ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ತಪ್ಪದೆ ಮಾಡಬೇಕು ಎಂದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ, ಜಿಲ್ಲೆಯಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾನ್ವೆಂಜರ್ ಪದ್ಧತಿ ಇಲ್ಲ. ಸಕ್ಕಿಂಗ್ ಮತ್ತು ಜಟ್ಟಿಂಗ್ ಯಂತ್ರಗಳನ್ನು ಬಳಸಲಾಗುತ್ತಿದೆ. ನಿಯಮಿತವಾಗಿ ಸಫಾಯಿ ಕರ್ಮಚಾರಿಗಳ ಕುರಿತು ಸಭೆ ನಡೆಸಲಾಗುತ್ತಿದ್ದು ಅವರ ಕುಂದುಕೊರತೆಗಳನ್ನು ಬಗೆಹರಿಸಲಾಗುತ್ತಿದೆ. ಎಲ್ಲಾ ಕಾರ್ಮಿಕರಿಗೆ ವಿಮಾ ಸೌಲಭ್ಯವನ್ನ ಒದಗಿಸಲಾಗಿದೆ ಎಂದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಆಗಮಿಸಿದ್ದ ಪೌರ ಕಾರ್ಮಿಕರು ಸಂವಾದ ಕಾರ್ಯಕ್ರಮದಲ್ಲಿ ತಮ್ಮ ಅಹವಾಲುಗಳನ್ನು ವಿವರಿಸಿದ್ರು. ರಾಜ್ಯದ ಪೌರ ಕಾರ್ಮಿಕರಿಗೆ 1200 ಚದುರ ಅಳತೆಯಲ್ಲಿ ಮನೆ ನಿರ್ಮಾಣ, ಉಪಹಾರ ಭತ್ಯೆಯ ಮೊತ್ತ 50 ರೂಪಾಯಿಗೆ ಏರಿಕೆ, ಆರೋಗ್ಯ ಕಾರ್ಡ್, ಸರ್ಕಾರಿ ನೌಕರರಿಗೆ ನೀಡುವ ಎಲ್ಲಾ ಸವಲತ್ತನ್ನ ಒದಗಿಸುವ ಕುರಿತಂತೆ ಆಯೋಗದಿಂದ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಪಿ ರಘು ಭರವಸೆ ನೀಡಿದ್ರು. ಹಳೆ ಕ್ವಾರ್ಟರ್ಸ್, ಹಳೆ ಡಂಪಿಂಗ್ ಯಾರ್ಡ್, ನಿಮ್ದು ಮುನ್ಸಿಪಲ್ ಆಸ್ತಿ ಯಾವುದೇ ಇಲ್ಲ. ಫಾರೆಸ್ಟ್ ಇದಾವ ಸಿದ್ದಾಪುರದಾಗ? ಫಾರೆಸ್ಟ್ ಎಲ್ಲ ಫಾರೆಸ್ಟ್ ಏನಿಲ್ಲ, ಫಾರೆಸ್ಟ್ ಎಲ್ಲ ಫಾರೆಸ್ಟ್ ಸರ್. ಅದನ್ನ ಸರ್ ಮೊದಲೊಂದು ಹಳೆ ಕ್ವಾರ್ಟರ್ಸ್ ಇತ್ತು, ಅದರಿಂದ ನಮ್ಮನ್ನೆಲ್ಲ ಬೇರೆ ಕಡೆ ಕಳಿಸಿದ್ದಾರೆ. ಅವರಿಗೆ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಕೊಡಿಸೋದು ಅಥವಾ ಅಟೆಂಡರ್ ಆಗಿ ಇಟ್ಕೊಳ್ಳೋದು, ಮತ್ತೆ ಇಲ್ಲಿ ಅವರಿಗೆ ಸೂಪರ್ವೈಸರ್ ಆಗಿ ಹೋಗೋದು. ಸೀನಿಯರ್ಸ್ 25 ವರ್ಷ 20 ವರ್ಷ ಸೀನಿಯರ್ಸ್ ಆಗಿ ನಮ್ಮ ಪೌರ ಕಾರ್ಮಿಕ ದುಡಿತಾ ಇದ್ರು. ಅವರಿಗೆ ಸೂಪರ್ವೈಸರ್ ಆಗಿ ಬೈಕ್ ಮೇಲೆ ಹೋಗಿ ಸುತ್ತಾಡಿ ಅವರಿಗೆ ಈ ಕೆಲಸ ಮಾಡೋ, ಇದು ತೆಗಿಯೋ, ಅದು ತೆಗಿಯೋ ಅಂತ ಹೇಳುವಂತ ಸನ್ನಿವೇಶ ನಡೀತಾ ಇತ್ತು. ಸರ್ ಈ 1 ವರ್ಷ ಆಯ್ತು ಸರ್. ಮ್ಯಾಕ್ಸಿಮಮ್ ಎಲ್ಲಾ ಪಟ್ಟಣ ಪಂಚಾಯತಿಲಿ ಅವರನ್ನು